ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ವಿಶೇಷ ಸಂಚಿಕೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ 4 ಮತ್ತು 6ನೇ ಸೆಮಿಸ್ಟರ್ನ ಪಠ್ಯಕ್ರಮದಲ್ಲಿ ಇದ್ದ ಹಾಗೆ ಇವತ್ತಿನ ವಿಷಯ ನಿರಪೇಕ್ಷ ವೆಚ್ಚ ಸಿದ್ಧಾಂತ, ಅಬ್ಸಲ್ಯೂಟ್ ಕಾಸ್ಟ್ ಥಿಯರಿ ಎನ್ನುವ ಸಿದ್ಧಾಂತವನ್ನು ತಿಳಿದುಕೊಳ್ಳೋಣ. ನನ್ನ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಅನುಕೂಲವಾಗಲಿದೆ. ಈಗ ಹಾಗಾದರೆ ಇವತ್ತು ತಿಳ್ಕೊಳ್ಳೋಣ ನಿರಪೇಕ್ಷ ವೆಚ್ಚ ಅನುಕೂಲತೆಯ ತತ್ವ ಅಥವಾ ನಿರಪೇಕ್ಷ ವೆಚ್ಚ ಸಿದ್ಧಾಂತ ಎನ್ನುವುದನ್ನು ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಒಂದು ಸಿದ್ಧಾಂತ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಸಿದ್ಧಾಂತವಾಗಿದೆ. ವಿವಿಧ ದೇಶಗಳ ಪರಸ್ಪರ ವ್ಯವಹಾರ ಹೇಗೆ ಆಗತ್ತೆ ಅನ್ನೋದನ್ನು ಈ ಒಂದು ಸಿದ್ಧಾಂತದಲ್ಲಿ ನಾವು ತಿಳಿಯೋಣ. ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನು ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂತಹ, ಅದರ ಜೊತೆಯಲ್ಲಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಆ್ಯಡಮ್ ಸ್ಮಿತ್ ಅವರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಸಿದ್ಧಾಂತವನ್ನು ನಿರಪೇಕ್ಷ ಅನುಕೂಲತೆಯ ತತ್ವ, ಥಿಯರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಎಂದು ಕರೆಯಲಾಗುತ್ತೆ. ಸ್ಮಿತ್ ಅವರು ಮುಕ್ತ ವ್ಯಾಪಾರ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿ ವಿವಿಧ ದೇಶಗಳ ನಡುವೆ ವ್ಯಾಪಾರದ ಮೇಲೆ ಯಾವುದೇ ನಿಯಂತ್ರಣ, ನಿರ್ಬಂಧನಗಳು ಇರಕೂಡದು ಎಂದು ಹೇಳುತ್ತಾರೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆ ಸ್ವಯಂಚಾಲಿತವಾದದ್ದು ಮತ್ತು ವಿವಿಧ ವ್ಯಕ್ತಿಗಳ ಹಿತಾಸಕ್ತಿಗಳಲ್ಲಿ ಹೊಂದಾಣಿಕೆ ಸಾಧ್ಯವಿರುವುದರಿಂದ ಮುಕ್ತ ವ್ಯಾಪಾರ ಅತ್ಯಂತ ಹಿತಕರವಾದದ್ದು ಎಂದು ಸ್ಮಿತ್ ಅವರು ಅಭಿಪ್ರಾಯವನ್ನು ಪಡುತ್ತಾರೆ. ಹಾಗಾಗಿ ಸ್ಮಿತ್ ಅವರ ಪ್ರಕಾರ ನೋಡಿದಾಗ ಮುಕ್ತ ವ್ಯಾಪಾರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯವನ್ನು ಸಾಧಿಸಲಿಕ್ಕೆ ಅನುವು ಮಾಡಿಕೊಡ್ತದೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ದೇಶವು ತಾನು ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸುತ್ತದೆ ಎನ್ನುವುದನ್ನು ಸ್ಮಿತ್ ಅವರು ಹೇಳ್ತಾರೆ. ಹಾಗಾಗಿ ಮುಕ್ತ ವ್ಯಾಪಾರ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಆ್ಯಡಮ್ ಸ್ಮಿತ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ನಿರಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ನಿರಪೇಕ್ಷ ಅನುಕೂಲತೆ ಸಿದ್ಧಾಂತ ಎಂದು ಕರೆಯಲಾಗುತ್ತೆ. ಒಂದು ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ಬೇರೊಂದು ದೇಶಕ್ಕಿಂತ ನಿರಪೇಕ್ಷ ಅನುಕೂಲಗಳನ್ನು ಹೊಂದಿದ್ದರೆ ಮತ್ತು ಆ ದೇಶ ಇನ್ನೊಂದು ಸರಕಿನ ಉತ್ಪಾದನೆಯಲ್ಲಿ ಈ ದೇಶಕ್ಕಿಂತಲೂ ಹೆಚ್ಚಿನ ನಿರಪೇಕ್ಷ ಅನುಕೂಲಗಳನ್ನು ಹೊಂದಿದ್ದರೆ ಈ ಎರಡೂ ದೇಶಗಳು ವ್ಯಾಪಾರದಲ್ಲಿ ತೊಡಗುತ್ತವೆ ಎಂಬುದು ಸ್ಮಿತ್ ಅವರ ಅಭಿಪ್ರಾಯ. ಹೌದು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎರಡೂ ರಾಷ್ಟ್ರಗಳು ತೊಡಗಿಕೊಳ್ಳಬೇಕಾದರೆ ಎರಡೂ ರಾಷ್ಟ್ರಗಳಿಗೆ ಅನುಕೂಲವಾಗಬೇಕಾಗತ್ತೆ ಅನ್ನೋದು ಸ್ಮಿತ್ ಅವರ ಅಭಿಪ್ರಾಯ. ನಿರಪೇಕ್ಷ ಅನುಕೂಲ ಸಿದ್ಧಾಂತದ ಪ್ರಕಾರ ಒಂದು ದೇಶ ಒಂದು ಸರಕನ್ನು ಬೇರೊಂದು ದೇಶಕ್ಕಿಂತಲೂ ನಿರಪೇಕ್ಷ ಅನುಕೂಲತೆಗಳಲ್ಲಿ ಉತ್ಪಾದಿಸುವ ಶಕ್ತಿ ಹೊಂದಿದ್ದರೆ ಎರಡೂ ದೇಶಗಳಿಗೂ ವ್ಯಾಪಾರ ಲಾಭದಾಯಕವಾಗುತ್ತದೆ ಎನ್ನುವುದನ್ನು ಹೇಳ್ತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸ್ಮಿತ್ ಅವರು ಶ್ರಮ ವಿಭಜನೆ, ಅಂತಾರಾಷ್ಟ್ರೀಯ ವಿಸ್ತರಣೆ ಎಂದು ಕರೀತಾರಲ್ಲದೆ ಈ ಶ್ರಮ ವಿಭಜನೆಯು ಉತ್ಪಾದನಾ ವೆಚ್ಚದಲ್ಲಿನ ನಿರಪೇಕ್ಷ ವ್ಯತ್ಯಾಸದ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಸ್ಮಿತ್ ಅವರು ಎಲ್ಲ ವೆಚ್ಚಗಳನ್ನು ಶ್ರಮದ ಪ್ರಮಾಣದ ಮೂಲಕ ಅಳೆಯುತ್ತಾರೆ. ಸ್ಮಿತ್ ಅವರ ಸಿದ್ಧಾಂತವನ್ನು ಒಂದು ಸರಳ ಉದಾಹರಣೆಯ ಮೂಲಕ ನಾವು ಇಲ್ಲಿ ಕೆಳಗಿನಂತೆ ಒಂದು ಕೋಷ್ಟಕದ ಸಹಾಯದಿಂದ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಆ್ಯಡಮ್ ಸ್ಮಿತ್ ಅವರು ಈ ನಿರಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡುತ್ತಾ ಹೇಳ್ತಾರೆ, ಎರಡೂ ದೇಶಗಳು ಒಂದು ವ್ಯಾಪಾರದಲ್ಲಿ ತೊಡಗಿಕೊಂಡಂಥ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳಿಗೂ ಕೂಡ ಆ ಒಂದು ವ್ಯಾಪಾರದಲ್ಲಿ ನಿರಪೇಕ್ಷ ಅನುಕೂಲತೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ತಮ್ಮ ಸಿದ್ಧಾಂತದ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ ಆ್ಯಡಮ್ ಸ್ಮಿತ್ ಅವರು. ಹಾಗಾದರೆ ಇದನ್ನು ಒಂದು ಕೋಷ್ಟಕದ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ವೆಚ್ಚದಲ್ಲಿನ ನಿರಪೇಕ್ಷ ವ್ಯತ್ಯಾಸ. ಒಂದು ಘಟಕದ ಶ್ರಮದಲ್ಲಿ ಉತ್ಪಾದನೆ ಪ್ರಮಾಣ ಜಪಾನ್ ದೇಶ, ಅಮೇರಿಕಾ ದೇಶ. ಒಂದು ಯೂನಿಟ್ ಶ್ರಮದಲ್ಲಿ ಉತ್ಪಾದಿಸಲಾಗುವ ಗೋಧಿಯ ಪ್ರಮಾಣ ಯೂನಿಟ್ಗಳಲ್ಲಿ ಜಪಾನ್ ದೇಶ 10ರಷ್ಟು ಉತ್ಪಾದನೆ ಮಾಡಿದರೆ ಅಮೇರಿಕಾ 4ರಷ್ಟು ಉತ್ಪಾದನೆ ಮಾಡುತ್ತೆ. ಒಂದು ಯೂನಿಟ್ ಶ್ರಮದಲ್ಲಿ ಉತ್ಪಾದಿಸಲಾಗುವ ಬಟ್ಟೆಯ ಪ್ರಮಾಣ ಯೂನಿಟ್ಗಳಲ್ಲಿ ಜಪಾನ್ ದೇಶ 3ರಷ್ಟು, ಅಮೇರಿಕಾ ದೇಶ 7ರಷ್ಟು ಉತ್ಪಾದನೆ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಈ ಮೇಲಿನ ಉದಾಹರಣೆಯನ್ನು ನೋಡಿದಾಗ ಜಪಾನ್ ದೇಶ 1 ಯೂನಿಟ್ ಶ್ರಮದಲ್ಲಿ 10 ಯೂನಿಟ್ ಗೋಧಿಯನ್ನು ಅಥವಾ 3 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಬಲ್ಲದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಅಮೇರಿಕಾ 1 ಯೂನಿಟ್ ಶ್ರಮದಲ್ಲಿ 4 ಯೂನಿಟ್ ಗೋಧಿಯನ್ನು ಅಥವಾ 7 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಬಲ್ಲದು. ಅಂದರೆ ಈ ಉದಾಹರಣೆಯಿಂದ ತಿಳಿದು ಬರೋದೇನೆಂದರೆ ಜಪಾನ್ ದೇಶ ಗೋಧಿ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವಾಗಿದ್ದರೆ ಅಮೇರಿಕಾ ದೇಶ ಬಟ್ಟೆ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವಾಗಿದೆ. ಜಪಾನ್ ಅಮೇರಿಕಾಕ್ಕಿಂತ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚು ನಿರಪೇಕ್ಷ ಅನುಕೂಲತೆಯನ್ನು ಪಡೆದುಕೊಂಡಿದೆ ಹಾಗೂ ಅಮೇರಿಕಾ ಬಟ್ಟೆ ಉತ್ಪಾದನೆಯಲ್ಲಿ ಜಪಾನ್ಗಿಂತ ಹೆಚ್ಚು ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆ. ಇಂತಹ ಸನ್ನಿವೇಶದಲ್ಲಿ ಜಪಾನ್ ಗೋಧಿಯ ಉತ್ಪಾದನೆಯಲ್ಲಿ
ಸೊ ವೈಶಿಷ್ಟ್ಯತೆಯನ್ನು ಸಾಧಿಸಿ ಬಟ್ಟೆಯನ್ನು ಅಮೇರಿಕಾದಿಂದ ಆಮದು ಮಾಡಿಕೊಳ್ಳುತ್ತೆ. ಹಾಗೂ ಅಮೇರಿಕಾ ಬಟ್ಟೆಯನ್ನು ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸಿ ಗೋಧಿಯನ್ನು ಜಪಾನ್ನಿಂದ ಆಮದು ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಾಗೂ ಎರಡೂ ದೇಶಗಳಿಗೆ ಏನಾಗುತ್ತೆ, ವ್ಯಾಪಾರ ಅನುಕೂಲವಾಗುತ್ತೆ. ಹಾಗಾಗಿ ಜಪಾನ್ 1 ಯೂನಿಟ್ ಶ್ರಮದಲ್ಲಿ 10 ಯೂನಿಟ್ ಗೋಧಿಯನ್ನು ಅಥವಾ 3 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಲಿಕ್ಕೆ ಅನುಕೂಲವಾಗಿದ್ದರೆ, ಅಮೇರಿಕ ಅದೇ 1 ಯೂನಿಟ್ ಶ್ರಮದಲ್ಲಿ 4 ಯೂನಿಟ್ ಗೋಧಿಯನ್ನು ಅಥವಾ 7 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಲಿಕ್ಕೆ ಅನುಕೂಲವಾಗುತ್ತೆ. ಜಪಾನ್ ದೇಶ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವಾಗಿದ್ದರೆ, ಅಮೇರಿಕಾ ದೇಶ ಬಟ್ಟೆ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಜಪಾನ್ ಅಮೇರಿಕಾಗಿಂತ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚು ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದರೆ, ಅಮೇರಿಕಾ ಬಟ್ಟೆ ಉತ್ಪಾದನೆಯಲ್ಲಿ ಜಪಾನ್ಗಿಂತ ಹೆಚ್ಚು ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆ ಅನ್ನೋದನ್ನು ಈ ನಿರಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ಜಪಾನ್ ಗೋಧಿಯ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಬಟ್ಟೆಯನ್ನು ಅಮೇರಿಕಾದಿಂದ ಏನು ಮಾಡುತ್ತೆ ಅಂದರೆ ಆಮದು ಮಾಡಿಕೊಳ್ಳಬಹುದು. ಹಾಗೂ ಅಮೇರಿಕಾ ಬಟ್ಟೆಯ ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸಿ ಗೋಧಿಯನ್ನು ಜಪಾನ್ನಿಂದ ಏನು ಮಾಡ್ಬೋದು ಅಂದರೆ ಆಮದು ಮಾಡಿಕೊಳ್ಬೋದು. ಈ ರೀತಿ ಮಾಡೋದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಎರಡೂ ದೇಶಗಳಿಗೆ ಏನಾಗುತ್ತೆ ಅಂದರೆ ಅನುಕೂಲಕರವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅಂದರೆ ಒಂದು ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿದರೆ, ಇನ್ನೊಂದು ದೇಶ ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಆ್ಯಡಮ್ ಸ್ಮಿತ್ ಅವರು ತಮ್ಮ ನಿರಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡೂ ದೇಶಗಳ ಉದಾಹರಣೆಯನ್ನು ತೆಗೆದುಕೊಂಡಾಗ, ಸೊ ಈ ಒಂದು ಸಿದ್ಧಾಂತದಲ್ಲಿ 2x2 ಅಂದರೆ 2 ದೇಶಗಳು 2 ವಸ್ತುಗಳನ್ನು ಉದಾಹರಣೆಗಾಗಿ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗ್ತದೆ. ಸೊ ನಿರಪೇಕ್ಷ ವೆಚ್ಚ ಸಿದ್ಧಾಂತ, ನಿರಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸ ಕಾರಣದಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಅನುಕೂಲವಾಗುತ್ತೆ. ಸೊ ಮುಕ್ತ ವ್ಯಾಪಾರದ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡಿದಾಗ ಎರಡೂ ದೇಶಗಳಿಗೂ ಕೂಡ ಲಾಭ ಲಭ್ಯವಾಗುತ್ತೆ ಅನ್ನೋದನ್ನು ತಮ್ಮ ಸಿದ್ಧಾಂತದ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಆ್ಯಡಮ್ ಸ್ಮಿತ್ ಅವರ ವೆಚ್ಚದಲ್ಲಿನ ನಿರಪೇಕ್ಷ ವ್ಯತ್ಯಾಸವನ್ನು ರೇಖಾಚಿತ್ರದ ಮೂಲಕ ತಿಳ್ಕೊಳ್ಳೋಣ. ಈ ಮೇಲಿನ ರೇಖಾಚಿತ್ರವನ್ನು ನೋಡ್ತಾ ಇದ್ದೀರಿ. OX ಅಕ್ಷದಲ್ಲಿ ಗೋಧಿಯನ್ನು, Y ಅಕ್ಷದಲ್ಲಿ ಬಟ್ಟೆಯನ್ನು ಕೊಡಲಾಗಿದೆ. ಈ ಒಂದು ರೇಖಾಚಿತ್ರದಲ್ಲಿ CUW ಅಮೇರಿಕಾದ ಉತ್ಪಾದನಾ ಸಾಧ್ಯತೆ ರೇಖೆಯಾಗಿದ್ದರೆ, ಈ ರೇಖೆಯು ಒಂದು ನಿರ್ದಿಷ್ಟ ಪ್ರಮಾಣದ ಶ್ರಮದಲ್ಲಿ ಅಮೇರಿಕಾ CU ಪ್ರಮಾಣದ ಬಟ್ಟೆಯನ್ನಾಗಲಿ ಅಥವಾ W ಪ್ರಮಾಣದ ಗೋಧಿಯನ್ನಾಗಲಿ ಉತ್ಪಾದಿಸಬಲ್ಲದು ಎಂದು ತೋರಿಸ್ತದೆ. ಅದೇ ರೀತಿ CJWJ ಜಪಾನ್ ದೇಶದ ಉತ್ಪಾದನಾ ಸಾಧ್ಯತೆ ರೇಖೆಯಾಗಿದೆ ಅನ್ನೋದನ್ನು ಈ ರೇಖಾಚಿತ್ರದಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಈ ಒಂದು ರೇಖಾಚಿತ್ರದಲ್ಲಿ ಈ ರೇಖೆ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಶ್ರಮದಲ್ಲಿ ಜಪಾನ್ CJ ಪ್ರಮಾಣದ ಬಟ್ಟೆಯನ್ನಾಗಲಿ ಅಥವಾ WJ ಪ್ರಮಾಣದ ಗೋಧಿಯನ್ನಾಗಲಿ ಉತ್ಪಾದಿಸಬಲ್ಲದು ಎಂದು ತೋರಿಸುತ್ತದೆ. ಚಿತ್ರದಲ್ಲಿ ವ್ಯಕ್ತವಾದಂತೆ ಜಪಾನ್ ಗೋಧಿಯ ಉತ್ಪಾದನೆಯಲ್ಲಿ ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಸೊ ನಿರ್ದಿಷ್ಟ ಪ್ರಮಾಣದ ಶ್ರಮದಲ್ಲಿ ಬಟ್ಟೆಗಿಂತ ಹೆಚ್ಚಿನ ಪ್ರಮಾಣದ ಗೋಧಿಯನ್ನು ಉತ್ಪಾದಿಸಬಲ್ಲದ್ದು OWJ > OCJ. ಅದೇ ರೀತಿ ಅಮೇರಿಕಾ ಬಟ್ಟೆಯ ಉತ್ಪಾದನೆಯಲ್ಲಿ ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆ, ಏಕೆಂದರೆ ನಿರ್ದಿಷ್ಟ ಪ್ರಮಾಣದ ಶ್ರಮದಲ್ಲಿ ಗೋಧಿಗಿಂತ ಅಧಿಕ ಪ್ರಮಾಣದ ಬಟ್ಟೆಯನ್ನು ಉತ್ಪಾದಿಸಬಲ್ಲದ್ದು CU > W ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ, ಸೊ ನಿರಪೇಕ್ಷ ವೆಚ್ಚದಲ್ಲಿನ ಬದಲಾವಣೆಯ ಕಾರಣದಿಂದ ಒಂದು ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಪಡೆದುಕೊಂಡಿದ್ದರೆ, ಇನ್ನೊಂದು ದೇಶ ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಅನುಕೂಲತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಿರಪೇಕ್ಷ ವೆಚ್ಚ ಸಿದ್ಧಾಂತದ ಈ ಒಂದು ರೇಖಾಚಿತ್ರ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ, ಈ ರೇಖಾಚಿತ್ರದ ಮೂಲಕ ನಮಗೆ ಸೊ ತಿಳಿದು ಬರುವುದೇನೆಂದರೆ, ಎರಡೂ ದೇಶಗಳು ವ್ಯಾಪಾರದಲ್ಲಿ ನಿರತರಾಗಿರೋದರಿಂದ ಲಾಭ ಲಭ್ಯವಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಮುಂದುವರಿದ ಭಾಗದಲ್ಲಿ, ಆದ್ದರಿಂದ ಆ್ಯಡಮ್ ಸ್ಮಿತ್ ರವರು ವ್ಯಾಪಾರ ಸಿದ್ಧಾಂತದ ಪ್ರಕಾರ ಜಪಾನ್ ಗೋಧಿಯ ಉತ್ಪಾದನೆಯಲ್ಲಿ ಹಾಗೂ ಅಮೇರಿಕಾ ಬಟ್ಟೆ ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸಬೇಕಾಗುತ್ತದೆ. ಸೊ ಆಗ ಅಮೇರಿಕಾ ತನ್ನ ಗೋಧಿಯ ಅಗತ್ಯಗಳನ್ನು ಜಪಾನ್ನಿಂದ ಆಮದು ಮಾಡಿಕೊಳ್ಳುವ ಮೂಲಕ ಹಾಗೂ ಜಪಾನ್ ನಿರಪೇಕ್ಷ ವೆಚ್ಚ ಸಿದ್ಧಾಂತದ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ, ಆ್ಯಡಮ್ ಸ್ಮಿತ್ ಅವರು ವ್ಯಾಪಾರ ಸಿದ್ಧಾಂತದ ಪ್ರಕಾರ ಜಪಾನ್ ಗೋಧಿಯ ಉತ್ಪಾದನೆಯಲ್ಲೂ ಹಾಗೂ ಅಮೇರಿಕಾ ಬಟ್ಟೆಯ ಉತ್ಪಾದನೆಯಲ್ಲೂ ವೈಶಿಷ್ಟ್ಯ ಸಾಧಿಸಬೇಕಾಗುತ್ತದೆ.
ಆಗ ಅಮೇರಿಕಾವು ತನ್ನ ಗೋಧಿ ಅಗತ್ಯಗಳನ್ನು ಜಪಾನ್ನಿಂದ ಆಮದು ಮಾಡಿಕೊಳ್ಳುವ ಮೂಲಕ ಹಾಗೂ ಜಪಾನ್ ತನ್ನ ಬಟ್ಟೆಯ ಅಗತ್ಯತೆಗಳನ್ನು ಅಮೇರಿಕಾದಿಂದ ಆಮದು ಮಾಡಿಕೊಳ್ಳುವ ಮೂಲಕ ಪೂರೈಸಿಕೊಳ್ಳಬೇಕಾಗುತ್ತದೆ. ಈ ರೀತಿ ವ್ಯಾಪಾರದಿಂದ ಎರಡೂ ದೇಶಗಳಿಗೆ ಅನುಕೂಲಕರವಾಗುತ್ತೆ ಎನ್ನುವುದನ್ನು ಹೇಳುತ್ತಾರೆ. ಸ್ಮಿತ್ ಅವರ ಪ್ರಕಾರ ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರವು ಅಂತಾರಾಷ್ಟ್ರೀಯ ಶ್ರಮ ವಿಭಜನೆ ಮತ್ತು ಆರ್ಥಿಕ ದಕ್ಷತೆ ಸಾಧ್ಯವಾಗುವಂತೆ ಮಾಡಿ ಒಟ್ಟಾರೆ ಆರ್ಥಿಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಸ್ಮಿತ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಲಭ್ಯವಾಗುವ 3 ರೀತಿಯ ಅನುಕೂಲಗಳನ್ನು ಪರಿಗಣಿಸುತ್ತದೆ. ಅವುಗಳೆಂದರೆ ಉತ್ಪಾದನಾ ಸಾಮರ್ಥ್ಯದ ಲಾಭ, ನಿರಪೇಕ್ಷ ವೆಚ್ಚ ಅನುಕೂಲ ಮತ್ತು ಅಧಿಶೇಷ ಲಾಭಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ಇವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ. ಸ್ಮಿತ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಮೇಲ್ನೋಟಕ್ಕೆ ತುಂಬ ಆಕರ್ಷಕವಾಗಿ ಕಂಡುಬಂದರೂ ಸಹ ಅನೇಕ ಟೀಕೆಗಳನ್ನು ಒಳಗೊಂಡಿದೆ. ಸ್ಮಿತ್ ಅವರ ಸಿದ್ಧಾಂತವು ಏಕಮುಖವಾದದ್ದು, ಏಕೆಂದರೆ ಇದು ಕೇವಲ ಶ್ರಮ ವೆಚ್ಚವನ್ನು ಮಾತ್ರ ಪರಿಗಣಿಸಿ ಇತರೆ ಉತ್ಪಾದನಾಂಗಗಳ ಉಪೇಕ್ಷಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅದಲ್ಲದೆ ನಿರಪೇಕ್ಷ ವೆಚ್ಚ ಅನುಕೂಲತೆಯೊಂದೇ ಅಂತಾರಾಷ್ಟ್ರೀಯ ವ್ಯಾಪಾರದ ಬುನಾದಿ ಎಂದು ಸ್ಮಿತ್ ತಿಳಿಯುತ್ತಾರೆ. ಇದು ತಪ್ಪು, ಏಕೆಂದರೆ ಇಂದು ಜಗತ್ತಿನ ಅನೇಕ ಹಿಂದುಳಿದ ರಾಷ್ಟ್ರಗಳು ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿರುವುದೇ ಇಲ್ಲ. ಆದರೂ ಅವುಗಳ ವ್ಯಾಪಾರದಲ್ಲಿ ನಿರತವಾಗಿರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಕೇವಲ ಪೂರೈಕೆ ಅಂಶಗಳನ್ನು ಪರಿಗಣಿಸಿದರೆ ಸಾಲದು, ಬೇಡಿಕೆ ಅಂಶಗಳನ್ನು ಕೂಡ ನೋಡಿಕೊಳ್ಳಬೇಕಾಗುತ್ತದೆ. ಈ ದೃಷ್ಟಿಯಲ್ಲಿ ಯೋಚಿಸಿದರೆ ಸ್ಮಿತ್ ಅವರ ವಿಶ್ಲೇಷಣೆ ಸತ್ಯಕ್ಕೆ ದೂರ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ, ನಿರಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತಕ್ಕಂತಹ 2 ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಎರಡೂ ರಾಷ್ಟ್ರಗಳಿಗೆ ನಿರಪೇಕ್ಷ ಅನುಕೂಲತೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ತಮ್ಮ ಸಿದ್ಧಾಂತದ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನು ಪ್ರಮುಖವಾಗಿ ಆಡಮ್ ಸ್ಮಿತ್ ಅವರು 2 ರಾಷ್ಟ್ರಗಳನ್ನು ಹಾಗೂ 2 ವಸ್ತುಗಳನ್ನು ಉದಾಹರಣೆಗೆ ತೆಗೆದುಕೊಂಡು ವಿವರಣೆಯನ್ನು ನೀಡಿದ್ದಾರೆ. ಈ ಸಿದ್ಧಾಂತ ನನ್ನ ಚಾನಲ್ ಮತ್ತು ಇವತ್ತು ನಾನು ಕ್ಲಾಸ್ ಮಾಡಿರುವಂಥದ್ದು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಮುಂಬರುವ ಪದವಿ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕ್ಲಾಸುಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡುತ್ತಿದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಂಡು, ಯಾಕಂದರೆ ಸಮಯ ಎಲ್ಲರಿಗೂ ಬಂದಿದೆ, ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದ.